ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ದಿವಸದ ಮೇಲೆ ವಿಡಿಯೋ ಮಾಡೋಣ, ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿರೋ ಕಾರಣ ಏನಂದರೆ, ಸೊ ಇವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ನೋಡಿ, ಇವಳು ನನ್ನ ಮಗಳು. ಸೊ ನಾನು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾನೆ, ನನ್ನ ಫ್ರೆಂಡ್ಸ್ ಪಿಕ್ ಮಾಡ್ತಾರೆ ಇವಾಗ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸು. ಸೊ ಧರ್ಮಸ್ಥಳಕ್ಕೆ ಏನಕ್ಕೆ ಹೋಗ್ತಿದ್ದೀರಿ ಅಂತ ಅಂದರೆ, ಫಸ್ಟ್ ಫ್ರೀ ಬಿಟ್ಟಿದ್ದಾರಲ್ಲ, ಸೊ ನೋಡೋಣ, ಎಕ್ಸ್ಪೀರಿಯೆನ್ಸ್ ನೋಡೋಣ ಫ್ರೀ ಬಸ್ಸಲ್ಲಿ ಏನ್ಬಿಟ್ಟು ಹೋಗ್ತಾಯಿದ್ವಿ. ಫ್ರೀ ಬಸ್ ಬಿಟ್ಟಾಗಿಂದ ನಾವು ಹೋಗಿರಲಿಲ್ಲ ಎಲ್ಗೂ. ಸೊ ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಇದು ಮಂಗಳವಾರ ನೈಟು ಹೊರಟು ಬುಧವಾರ ಮಾರ್ನಿಂಗ್ ಸೊ ದರ್ಶನ ಮಾಡೋಣ ದೇವ್ರದ್ದು ಅಂದ್ಬಿಟ್ಟು. ಸೊ ನೋಡಿ, ಸೊ ಇಲ್ಲಿ ನಮ್ಮನೆ ಹತ್ರದಿಂದ ತುಂಬ ರಶ್ ಇರುತ್ತೆ, ಬಸ್ಗೆ ಹೋಗೋಕ್ಕಾಗಲ್ಲ, ಸೊ ಸೀಟ್ ಸಿಗೋಲ್ಲ. ಸೊ ಅದಕ್ಕೆ ನಾವೆಲ್ಲ ಮೆಜೆಸ್ಟಿಕ್ಕಿಗೆ ಹೋಗಿ ಬಸ್ ಹತ್ತೋಣ ಅಂದ್ಬಿಟ್ಟು ಸೊ ಎಲ್ಲ ಹೋಗ್ತಿದ್ವಿ. ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಿದ್ವಿ. ಸೊ ಮೆಟ್ರೋಗೆ ಹೋಗೋಣ ಅಂತ ಹೊರಟ್ವಿ. ವಿಡಿಯೋ ಮಾಡ್ತಿದ್ದೆ, ಸೊ ವಿಡಿಯೋ ಮಾಡೋಂಗಿಲ್ವಂತೆ ಮೆಟ್ರೋ ಸ್ಟೇಷನಲ್ಲಿ ಇವಾಗ. ಸೊ ನಂಗೆ ಗೊತ್ತಿರಲಿಲ್ಲ, ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಒಬ್ಬರು ಹೇಳಿದ್ರು, ಸ್ಟಾಫ್ ಹೇಳಿದರು, ಸೊ ವಿಡಿಯೋಗಳನ್ನ ಮಾಡೋಂಗಿಲ್ಲ ಮೇಡಮ್, ಸೊ ಡಿಲೀಟ್ ಮಾಡಿ ಅಂತ. ಸೊ ನಾನು ಒಳಗಡೆದೇನು ವಿಡಿಯೋ ಮಾಡ್ಕೊಂಡಿಲ್ಲ, ಡಿಲೀಟ್ ಮಾಡಿದ್ದೀನಿ. ಯಾಕೆ ಅಂದರೆ ಅದು ರೂಲ್ಸು. ಸೊ ಏನೋ ಫೈನ್ ಹಾಕ್ತಾರಂತೆ. ಫೈನ್ ಹಾಕ್ತಾರೆ ಅಂತಲ್ಲ, ರೂಲ್ಸ್ ಏನಕ್ಕೆ ಬ್ರೇಕ್ ಮಾಡಬೇಕಂತ ಸೊ ನಾನು ಮಾಡಿದೆ. ಸೊ ಫೈನಲಿ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ನೋಡಿ, ಸೊ ಬಸ್ಸು ತುಂಬ ರಶ್ ಇರುತ್ತೇನೋ ಅಂತ ಭಯ ಪಟ್ಕೊಂಡು ಹೋದ್ವಿ. ಬಟ್ ಬಸ್ಸು ರಶ್ ಇರಲಿಲ್ಲ, ಬಸ್ ತುಂಬ ಖಾಲಿ ಇತ್ತು. ಏಕೆಂದರೆ ನಾನ್ ಸ್ಟಾಪ್ ಗಾಡಿ ಅಂತೆ ಅದು. ಸೊ ಮೋಸ್ಟ್ಲಿ ಅದು ಯಾರಿಗೂ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಅದನ್ನು ಬಿಟ್ಟಿರೋದು. ಸೊ ಅವರೇ ಡ್ರೈವರೇ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡೋದ್ರು. ನಾವು ಹಿಂಗೆ ಧರ್ಮಸ್ಥಳಕ್ಕೆ ಹೋಗಬೇಕು, ಯಾವುದು ಬಸ್ಸು, ಯಾವ ಬಸ್ ಹೋಗುತ್ತೆ ಅಂತ ಕೇಳಿದ್ದಕ್ಕೆ ಸೊ ಬನ್ನಿ ಅಂತ ಅವರೇ ಕರ್ಕೊಂಡೋದ್ರು. ಸೊ ಫುಲ್ ಫ್ರೀಯಾಗಿತ್ತು, ಬಟ್ ತುಂಬ ಚೆನ್ನಾಗಿತ್ತು ಬಸ್ ಖಾಲಿ ಇದ್ದಿದ್ದಕ್ಕೆ. ಸೊ ನೋಡಿ, ಇಲ್ಲಿ ಹೋಟೆಲ್ ಬಂತು ಅಂದ್ಬಿಟ್ಟು ಹೋಟೆಲ್ ನಿಂತ್ಕೊಂಡ್ವಿ, ನಾವು ಫ್ರೆಂಡ್ಸ್ ಎಲ್ಲ ಇಳಿದ್ವಿ. ಸೊ ನಂಗೆ ತುಂಬ ಹೊಟ್ಟೆ ಹಸಿದಿತ್ತು. ಸೊ ಅದಕ್ಕೆ ನಾನು ದೋಸೆ ತೊಗೋತೀನಿ, ಅವರೆಲ್ಲ ಕಾಫಿ ತೊಗೊಂಡು ನಾನು ದೋಸೆ ತೊಗೊಂಡೆ. ಸೊ ದೋಸೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ, 10 ಮಿನಿಟ್ಸ್ ಟೈಮ್ ಇತ್ತು ಅಂದ್ಬಿಟ್ಟು. ಸೊ ಹಾಗೆ ವಿಡಿಯೋ ಫೋಟೋ ಅಂದ್ಕೊಂಡು ಮಾಡಿಕೊಂಡು ಸೊ ನಾನು ದೋಸೆ ತಿನ್ಕೊಂಡು ನೋಡ್ತಾ ಅಮ್ಮ ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಿದ್ಲು. ಸೊ ಹಂಗೆ ತಿಂದು ಹೊರಟ್ವಿ. ಸೊ ಹೊರಟು ಸೊ ಪರವಾಗಿಲ್ಲ, ಬೇಗ ರೀಚ್ ಆದ್ವಿ. ನೈಟು 9:45 ಬಸ್ಸಿಗೆ ಕೂತ್ಕೊಂಡ್ವಿ. ಬೆಳಿಗ್ಗೆ 4:45 ಬಸ್ ಇಳಿದ್ವಿ. ಸೊ ನೋಡಿ, ಇಳಿದ್ವಿ, ಅಲ್ಲೆಲ್ಲ ರೂಮ್ ಹುಡುಕ್ತಿದ್ವಿ, ರೂಮ್ ಸಿಗಲಿಲ್ಲ. ಸೊ ಯಾರೋ ಒಬ್ರು ಆಟೋದವ್ರು ಸಿಕ್ಕಿದ್ರು, ರೂಮ್ ಕೇಳಿದ್ವಿ. ಸೊ ಅವ್ರು ಬನ್ನಿ ಅಂದ್ಬಿಟ್ಟು ರೂಮ್ ತೋರ್ಸೋಕ್ಕೆ ಅಂತ ಕರ್ಕೊಂಡೋದ್ರು. ತುಂಬ ಒಳ್ಳೆಯ ಡ್ರೈವರ್ ಇದ್ದರು ಅವರು. ಯಾಕೆಂದರೆ ಸೊ ನಮಗೆ ಹೋಟ್ಲು ರೂಮ್ ತೋರಿಸಿ, ಮತ್ತು ಏನಾದರೂ ಆಟೋ ಸಿಕ್ಕಿಲ್ಲ ಅಂದರೆ ನನಗೆ ಫೋನ್ ಮಾಡಿ ನಾನೇ ಬರ್ತೀನಿ ಅಂತ ಹೇಳಿ ನಂಬರ್ ಕೊಟ್ಟು ಹೋಗಿದ್ರು. ಸೊ ನಾವು ಕಾಲ್ ಮಾಡಿದ್ವಿ, ರೂಮ್ ಅವರೇ ಹುಡುಕಿ ಕೊಟ್ಟರು. ಎಲ್ಲೂ ಸಿಕ್ಕಿಲ್ಲ ಪಾಪ, ಅವರೇ ಅಲ್ಲೊಂದಿದೆ ಬನ್ನಿ ಅಂದ್ಬಿಟ್ಟು ಅವರೇ ಕರ್ಕೊಂಡೋದ್ರು. ಒಂದು 2 ಅವರ್ಸಿಗೆ ರೂಮ್ ತೊಗೊಬೇಕಿತ್ತು, ಯಾಕೆಂದರೆ ನಾವು ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಸ್ನಾನ ಮಾಡ್ಕೋಬೇಕಿತ್ತು ಅಂದ್ಬಿಟ್ಟು. ಸೊ ನಾವು ಹಂಗೆ ಹೋಟ್ಲಿಗೆ ರೀಚ್ ಆದ್ವಿ. 2 ಅವರ್ಸ್ಗೆ 800 ಪೇ ಮಾಡಿದ್ವಿ. 800 ಪೇ ಮಾಡಿ 2 ಅವರ್ಸಿಗೆ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಮತ್ತೆ ಹೊರಟ್ವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂದ್ಬಿಟ್ಟು. 4:45 ಗಂಟೆಗೆ ರೆಡಿಯಾಗಿ ಹೋದ್ವಿ. 6:15 ರೆಡಿ ಆಗಿಬಿಟ್ವಿ ಫೈನಲಿ. ಸೊ ನೋಡಿ, ಇದೇ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಹೋಟೆಲ್ ಪಕ್ಕನೇ ಒಂದು ಹೋಟೆಲ್ ಇತ್ತು. ಸೊ ಆ ಹೋಟೆಲಿಗೆ ಬಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾಫಿ ಕುಡಿದು ಮತ್ತು ಅದೇ ಡ್ರೈವರಿಗೆ ಕಾಲ್ ಮಾಡಿದ್ವಿ. ಪಾಪ ಅವ್ರು ಬಂದರು, ಬೇಗ ಬಂದುಬಿಟ್ಟು ನಮ್ಮನ್ನು ಪಿಕ್ ಮಾಡಿದ್ರು. ಪಿಕ್ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಸೊ ಅಂದ್ರೂ ಪರವಾಗಿಲ್ಲ, ಜಾಸ್ತಿ ಮಾರ್ನಿಂಗ್ 6:30 ಆಗಿರೋದ್ರಿಂದ ರಶ್ ಇರಲಿಲ್ಲ. ನೋಡಿ, ಲಗೇಜ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಹೊರಟ್ವಿ ದೇವಸ್ಥಾನ ದರ್ಶನಕ್ಕೆ ಅಂತ ಹೊರಟು. ಇಲ್ಲಿ ಫ್ರೀ ಅಂತೆ ಲಗೇಜ್ ಇಡೋದು. ಸೊ ಫ್ರೀಯಾಗಿಟ್ಟು ಮತ್ತೆ ಹೊರಟ್ವಿ ದೇವ್ರ ದರ್ಶನಕ್ಕೆ ಅಂದ್ಬಿಟ್ಟು. ಸೊ ಬೇಗ ಆಯಿತು, ಪರವಾಗಿಲ್ಲ, ದೇವ್ರ ದರ್ಶನ ಆಯಿತು. ಬೆಳಗ್ಗೆ ಅಷ್ಟೊತ್ತಿಗೆ ರಶ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು. ನಾವು ಫ್ರೀ ಇದ್ರಲ್ಲಿ ಹೋಗಲಿಲ್ಲ, ಫ್ರೀ ದರ್ಶನಕ್ಕೆ ಅಂದ್ಬಿಟ್ಟು. ಮತ್ತು ನಾವು 200 ಪೇ ಮಾಡಿದ್ವಿ. ಯಾಕೆಂದರೆ ನನಗೆ ಮೊದಲೇ ನಂಗೆ ಬ್ಯಾಕ್ ಪೇಯ್ನ್ ಇತ್ತು, ಮತ್ತು ಬೇಗ ಎಲ್ಲ ದರ್ಶನ ಮಾಡಬೇಕಿತ್ತು ನಾವು. ಸೊ ಮತ್ತು ಅದಕ್ಕೆ 200 ಪೇ ಮಾಡಿ ಸ್ಪೆಷಲ್ ಟಿಕೆಟಿಗೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಆಚೆ ಬಂದ್ವಿ. ಮತ್ತು ಸೊ ಇದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೊರಟ್ವಿ ನಾವು. ಗಣೇಶಂಗೆ ಹೋಗ್ಬೇಕಲ್ವ, ಸೊ ಹೋಗೋಣ ಅಂತ ಹೊರಟು ಅಲ್ಲಿ ನಿಂತಿತ್ತು ಟೆಂಪೋಕ್ಕೆ ಹೇಳಿದ್ವಿ. ಸೊ 100 ರುಪೀಸ್ ಹೋಗಿ ಬರೋಕ್ಕೆ ಅಂತ ಅಂದರು. ಸೊ ಹಂಗೆ ಜೀಪ್ ಮಾಡ್ಕೊಂಡು ಹೊರಟ್ವಿ. ಜೀಪ್ ಮಾಡ್ಕೊಂಡು ಹೋಗಿ ಬೇಗ ಈ 6:30 ದೇವ್ರ ದರ್ಶನಕ್ಕೆ ಹೋದ್ವಿ ನಾವು. 1:30 ಹೊತ್ತಿಗೆ ಎಲ್ಲ ದರ್ಶನ ಆಗೋಗ್ಬಿಟ್ಟಿದ್ದು. ಬಟ್ ತುಂಬ ಚೆನ್ನಾಗಾಯಿತು, ನಮ್ಮ ಲೆಕ್ಕ ಏನೋ. ಮತ್ತು ಗಾಡಿ ಡ್ರೈವರ್ಗಳು ಹಾಗೆ ಸಿಕ್ಬಿಟ್ಟಿದ್ರು ನಮಗೆ. ಸೊ ಚೆನ್ನಾಗಿ ಅಂತ ಗೊತ್ತಿಲ್ಲದನ್ನೆಲ್ಲ ಹೇಳ್ಕೊಡ್ತಿದ್ರು. ಸೊ ನೋಡಿ, ಗಣೇಶಂಗೆ ರೀಚ್ ಆದ್ವಿ. ಗಣೇಶಂಗೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು, ನನಗಿಲ್ಲಿದ್ದು ಅವಲಕ್ಕಿ ಪ್ರಸಾದ ಅಂದರೆ ಸಖತ್ ಇಷ್ಟ. ಅದಕ್ಕೆ 2 ಕವರ್ ತೊಗೊಂಡಿದ್ದೀನಿ ನನ್ನ ಮನೆಗೆ ಅಂದ್ಬಿಟ್ಟು. 2 ತೊಗೊಂಡು ಹೊರಟ್ವಿ.
ಅಲ್ಲೇ ಒಂದು ಕಾಫಿ ಶಾಪ್ ಇತ್ತು. ಸೊ ಕಾಫಿ ನಮಗೆ ಮೊದಲೇ ಕಾಫಿ ಅಂದರೆ ಸಖತ್ ಇಷ್ಟ, ಮತ್ತು ಅದಂತೂ ಆಚೆ ಹೋದಾಗ ಕಾಫಿ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಸೂರ್ಯನ ದೇವಸ್ಥಾನಕ್ಕೆ ಬಂದ್ವಿ. ಅವರೇ ಕರ್ಕೊಂಬಂದರು, ಅವರೇ ಗಾಡಿಯವರೇ ಕರ್ಕೊಂಬಂದರು. ಸೊ ಇದು ಸೂರ್ಯನ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಹೋಗಬೇಕಾದ್ರೆ ರಾಮನ ದೇವಸ್ಥಾನ ಇತ್ತು ಅಲ್ಲೇ. ನನಗೆ ಗೊತ್ತಿಲ್ಲ, ಬಟ್ ಹೋಗಿದ್ದೀನಿ ನಾನು ದೇವಸ್ಥಾನಕ್ಕೆ. ಅಲ್ಲಿ ಸೂರ್ಯನ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ, ಬಟ್ ಈ ದೇವಸ್ಥಾನ ನಾನು ಯಾವತ್ತೂ ನೋಡಿರಲಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಫೋಟೋ ವಿಡಿಯೋ ಮಾಡೋಂಗಿರಲಿಲ್ಲ ಅಂತೆ. ಸೊ ಅದಕ್ಕೆ ನಾನು ಮಾಡಲಿಲ್ಲ, ಹೊರಗಡೆ ಮಾತ್ರ ಫೋಟೋಸ್ ವಿಡಿಯೋ ಮಾಡ್ಕೊಂಬಂದೆ. ಸೊ ಅಲ್ಲಿಂದ ಮತ್ತೆ ಬಂದುಬಿಟ್ಟು ಧರ್ಮಸ್ಥಳದಲ್ಲಿ ಊಟ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ. ಸೊ ಫೈನಲಿ ತುಂಬ ಶೆಕೆ ಇತ್ತಪ್ಪ, ಅಲ್ಲಿ ಸಖತ್ ಶೆಕೆ ಇತ್ತು. ಸೊ ಶೆಕೆ ಇದ್ರೂ ಪರವಾಗಿಲ್ಲ, ಬಟ್ ತುಂಬ ಚೆನ್ನಾಗಿ ದರ್ಶನ. ಸೊ ಫೈನಲಿ ಇಲ್ಲಿ ಒಂದು ಜ್ಯೂಸ್ ಅಂಗಡಿ ಸಿಕ್ತು. ಅಲ್ಲಿ ಶೆಕೆ ಇರೋದ್ರಿಂದ ಫುಲ್ ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ಏನೋ 200 ಹಾಗೆ ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು. ಸೊ ದೇವ್ರ ದರ್ಶನ ಮಾಡ್ಕೊಡ್ವಿ, ಬೇಗ ಆಯಿತು. ಮತ್ತು 3 o'clockಗೆಲ್ಲ ಮತ್ತೆ ಬಸ್ ಮಾಡ್ಕೊಂಡು ಹೊರಟ್ವಿ. 10 o'clockಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್.